ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಾರ್ ಕನ್ನಡ. ಇವತ್ತು ನಾನು ಟೋಕಿಯೋದಲ್ಲಿದ್ದೀನಿ. ಟೋಕಿಯೋದಲ್ಲಿ ಯಾವುದೋ ಒಂದು ಪಾರ್ಕಿಂಗ್ ಏರಿಯಾದಲ್ಲಿದೆ ನಾನು. ಏನಕ್ಕಂದರೆ ಇವತ್ತು ನಮ್ಮ ಜೊತೆಗೆ ಒಬ್ಬರು ನಮ್ಮ ಕನ್ನಡಿಗರವ್ರು ಸಿಕ್ಕಿದ್ದಾರೆ. ಅವರು ಬಂದ ತಕ್ಷಣ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವ್ರು ನನಗೆ ಸ್ಪೆಷಲ್ ಇಲ್ಲಿ ಕರ್ಕೊಂಬಂದಿದ್ದಾರೆ, ಅವ್ರು ಕಾರಲ್ಲಿ ಕರ್ಕೊಂಬಂದಿದ್ದಾರೆ. ಇಲ್ಲಿ ಇದನ್ನು ತೋರ್ಸೋಕ್ಕೆ ಇದೊಂಥರ ಸ್ಪೆಷಲ್ ಏರಿಯಾ ಇದೆ. ಏನು ಸ್ಪೆಷಲಪ್ಪ ಅಂದರೆ ಅವರೇ ಹೇಳಿ, ಯಾಕಂದರೆ ನನಗೆ ಹೇಳೋಕ್ಕೆ ಬರಲ್ಲ, ನಂಗೆ ಗೊತ್ತಿಲ್ಲ. ನನಗೆ ಇದು ಏರಿಯಾ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಬಂದಿದ್ದೀನಿ. ಅವ್ರು ಬಂದ ತಕ್ಷಣ ಹೇಳೋಣ. ಸ್ವಲ್ಪ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗ್ಬಿಟ್ಟು ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ, ದಯವಿಟ್ಟು ಕ್ಷಮಿಸಿ. ಓಕೆ, ಅವ್ನು ಬಂದಮೇಲೆ ನಾನು ನಿಮಗೆ ಹೇಳ್ತೇನೆ. ನಾನು ಸ್ನೇಹಿತರೆ ತುಂಬ ಡಾರ್ಕ್ ಇದೆ. ಏನು ನೀವು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಮುಂದುಗಡೆ ಕಾಣೋದು ಈ ಮುಂದುಗಡೆ ಗೋಪುರ ತರ ಎರಡು ಲೈಟ್ ಕಾಣ್ತಾ ಇದೆಯಲ್ಲ, ಸೆಂಟರ್ ಪಾಯಿಂಟ್ ಆಕ್ಚುಲಿ. ಓಕೆ, ಅಲ್ಲಿ ಡೆಪ್ತ್ ಮೋಸ್ಟ್ ಇರೋದು ಇದು ಟನಲ್ದು. ಓಕೆ, ಇಲ್ಲಿ ಪ್ಲೇನ್ ಇವಾಗ ಲ್ಯಾಂಡಿಂಗ್ ಇದಕ್ಕೆ ಹೋಗ್ತಾ ಇದೆ ನೋಡಿ. ಓಕೆ, ಅದೆಲ್ಲಿ ಅಂತಂದ್ರೆ ಅಲ್ಲಿ ಬೋಟ್ ಒಂದು ಕ್ರಾಸ್ ಆಗ್ತಾ ಇದೆ, ಎರಡು ವೈಟ್ ಬ್ರೈಟ್ ಲೈಟ್ ಕಾಣಿಸ್ತಿದೆಯಲ್ಲ, ದಟ್ ಈಸ್ ರನ್ವೇ. ಸೊ ಹನೇಡಾ ಏರ್ಪೋರ್ಟ್ ಅಂದರೆ ಟೋಕಿಯೋದ ಒನ್ ಆಫ್ ದ ಹನೇಡಾ ಏರ್ಪೋರ್ಟ್ ಅಲ್ಲಿ ಆ ರನ್ವೇ ಕೆಳಗಡೆಯಿಂದ ಸಮುದ್ರ ಕೆಳಗಡೆಯಿಂದ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸ್ಪೆಷಲ್ ಇದು ಪಾರ್ಕಿಂಗ್ ಏರಿಯಾಗೆ ಬಂದಿದ್ದೀವಿ. ಸೊ ಇದು ಪಾರ್ಕಿಂಗ್ ಹೆಸರು ಏನಿದು? ಇದು ಉಮಿ ಹೊತಾರೋ. ಬೇಸಿಕಲಿ ಇದರ ಅರ್ಥ ಏನು ಅಂತಂದ್ರೆ ಕ್ರಾಸ್ ದ ಸಿ. ಓ, ಕ್ರಾಸ್ ದ ಸಿ. ಓಕೆ, ಇಲ್ಲೊಂದೇನೋ ಮಾಡಿದ್ದಾರೆ ಅಂತ ಗ್ಲೋಬ್ ಥರ ಇಟ್ಟಿದ್ದಾರೆ. ಇದು ಜಸ್ಟ್ ಫೋಟೋ ಇದೆ ಅಷ್ಟೇ. ಓಕೆ. ಸೊ ಇಲ್ಲಿಂದ ಇಲ್ಲಿ ಬಂದಿದ್ದೀವಿ ನಾವು ಈಗ. ಇಲ್ಲಿಂದ ಇಲ್ಲೆಲ್ಲೋ ಬಂದಿದ್ದೀವಿ ನಾವು ಈಗ. ಓಕೆ, ಇದು ಜಪಾನ್. ಇಲ್ಲಿ ಕರೆಕ್ಟ್ ಜಪಾನ್, ಕರೆಕ್ಟ್ ಇಲ್ಲಿ ಜಪಾನ್ ಇದೆ. ಚೈನಾ. ಅಂಡ್ ಇದು ನೀವು ನೋಡ್ತಾ ಇದ್ರೆ ಇದು ಕರೆಕ್ಟ್ ಆಗಿ ಇದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಇದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿರ್ತಾರೆ. ಓಕೆ, ಕತ್ಲಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ. ಸಲ ಡೇ ಟೈಮಲ್ಲಿ ಬಂದು ತೋರಿಸ್ತೇನೆ ನಾನು. ಬಟ್ ಹಂಗೆ ನೋಡೋಣ ಬನ್ನಿ. ಅಂದರೆ ಮೇನ್ ನಾವು ನೋಡೋಕೆ ಇದನ್ನು ನೋಡೋಕೆ ಬಂದಿಲ್ಲ, ಅಂತ ಇಂಟ್ರೆಸ್ಟಿಂಗ್. ನಾವು ಈ ಕಡೆ ಹೋಗಬೇಕು. ಜಸ್ಟ್ ಆ್ಯಕ್ಚುಲಿ ಬೆಳಗ್ಗೆ 4 ಗಂಟೆಗೆ ಬಂದರೆ ಇಲ್ಲಿಂದ ಸನ್ರೈಸ್ ಆಗುತ್ತೆ. ದಿಸ್ ಇಸ್ ಈಸ್ಟ್, ದಿಸ್ ಇಸ್ ವೆಸ್ಟ್ ಆ್ಯಕ್ಚುಲಿ. ಓಕೆ, ಸೊ ನಾವು ಇಲ್ಲಿ ಜಂಪ್ ಮಾಡ್ಕೊಂಡು ಸ್ವಿಮ್ ಮಾಡ್ಕೊಂಡು ಸ್ಟ್ರೇಟ್ ಹೋದ್ರೆ US ಹೋಗ್ಬಿಡ್ತೀವಿ. ಹೌದು. ಓಕೆ, ಇದುವರೆಗೆ ಯಾರೂ ಮಾಡಿಲ್ಲ ಅಲ್ಲಿ ಆ ಥರ. ಮಾಡೋಕ್ಕಾಗಲ್ಲ. ಇಲ್ಲ, ಎಷ್ಟೊಂದು ಜನ ಇಂಡಿಯಾದಿಂದ ಶ್ರೀಲಂಕಾಗೆ ಹೋಗಿದ್ದಾರೆ ನೋಡಿ. ಎಲ್ಲ ಬೇರೆ ಬಂದು ಫೋಟೋ ಎಲ್ಲ ಹೊಡಿತಿದ್ದಾರೆ ಇಲ್ಲಿ. ಇಂಟ್ರೆಸ್ಟಿಂಗ್ ಪ್ಲೇಸ್ ಇದೆ. ಬಟ್ ಅಂದರೆ ಸ್ವಲ್ಪ ಡಾರ್ಕ್ ಇದೆ. ಬಟ್ ನೈಟ್ ಟೈಮಲ್ಲಿ ಬಂದು ನೋಡಿದ್ರೆ ಇದು ಒಂದು ಇಲ್ಲ, ಇದು ನೈಟ್ ಟೈಮಲ್ಲಿ ಬಂದು ನೋಡಿದ್ರೆ ಗೊತ್ತಾಗಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕಡೆ ಇಲ್ಲಿ ಲಾಸ್ಟ್ ಲೈಟ್ ಕಾಣ್ತಾ ಇದೆ ಯೆಲ್ಲೋ ಕಲರ್, ಮತ್ತೆ ಈ ಕಡೆ ಇಲ್ಲಿ ಲಾಸ್ಟ್ ಲೈಟ್ ಯೆಲ್ಲೋ ಕಲರ್ ಕಾಣ್ತಾ ಇದೆ. ಮಧ್ಯದಲ್ಲಿ ವೈಟ್ ಏನು ಕಾಣಿಸ್ತಿದೆಯಲ್ಲ ಅದು ಬೋಟ್ಸು. ಅಲ್ಲಿ ಮಧ್ಯ ಜಾಗ ಇದೆ. ಇಲ್ಲಿ ನೆಕ್ಸ್ಟ್ ಲ್ಯಾಂಡ್ ಮಾಸ್ ಇರೋದೇನೆ US ವೆಸ್ಟ್ ಕೋಸ್ಟ್. ಸೊ ಮಧ್ಯದಲ್ಲಿ ನಾವು ಹಿಂಗೆ ಸುಮ್ಮನೆ ಸ್ಟ್ರೇಟ್ ಸ್ವಿಮ್ ಮಾಡ್ಕೊಂಡು ಹೋಗ್ಬಿಟ್ರೆ US ಹೋಗ್ಬಿಡ್ತೀವಿ. ಇಲ್ಲಿ ಇದು ಟೋಕಿಯೋ. ಓಕೆ, ಬೇಸಿಕಲಿ ಇದು ಟೋಕಿಯೋ. ಇದು ಈ ಕಡೆಗೆ ಬಂದು ಟೋಕಿಯೋ ಬೇ, ಅಂದರೆ ಅಲ್ಲಿಂದ ಕವಾಸಾಕಿ ಅದು ಇದು ಮುಂದೆ ಎಲ್ಲದಕ್ಕೂ ಹೋಗುತ್ತೆ. ಇದು ಆ್ಯಕ್ಚುಲಿ ಮಾಡಿರೋದು ಏನಕ್ಕೆ ಅಂತಂದರೆ ಕವಾಸಾಕಿಯಿಂದ ಚೀಬಾ ಕನೆಕ್ಟ್ ಮಾಡಲಿಕ್ಕೆ. ಕವಾಸಾಕಿ ಅಂದರೆ ಕನಗಾವಾ ಪ್ರಿಫೆಕ್ಚರ್ ಬರುತ್ತೆ. ಕನಗಾವಾ ಪ್ರಿಫೆಕ್ಚರಿಂದ ಚೀಬಾ ಪ್ರಿಫೆಕ್ಚರಿಗೆ ಕನೆಕ್ಟ್ ಮಾಡಲಿಕ್ಕೆ. ಚೀಬಾ ಪ್ರಿಫೆಕ್ಚರ್ನಲ್ಲೂ ಇಂಡಸ್ಟ್ರೀಸ್ ಇದೆ, ಈ ಕಡೆನೂ ಇಂಡಸ್ಟ್ರೀಸ್ ಇದೆ ಕವಾಸಾಕಿನಲ್ಲೂ. ಈ ಬೆಲ್ಟ್ ಏನು ನೋಡ್ತಿದ್ದೀರಿ ಇದೆಲ್ಲ ಇಂಡಸ್ಟ್ರೀಸು. ಅಲ್ಲಿ ಮಧ್ಯ ಟ್ರಾನ್ಸ್ಪೋರ್ಟೇಷನ್ ಟೋಕಿಯೋಯಿಂದ ಒಳಗಡೆ ಆಗ್ತಾ ಇತ್ತು. 97ನಲ್ಲಿ ಅದನ್ನು ಟ್ರಾಫಿಕ್ ವಾಲ್ಯೂಮ್ ಕಡಿಮೆ ಮಾಡಬೇಕು ಅಂತ ಇದನ್ನು ಇಂಡಿಯಾದಲ್ಲಿ ಈಗ ನವಿ ಮುಂಬೈಯಲ್ಲಿ ಮಾಡಿದಾರಲ್ಲ ಅದೇ ಥರ. ಓಕೆ, ಚೆನ್ನಾಗಿದೆ. ಇಲ್ಲಿ ಒಳಗಡೆ ಒಳ್ಳೆ ಲೈಟ್ಸ್ ಎಲ್ಲ ಇದೆ. ಬಟ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ, ದೌಡಕ್ಕೆ ಒಳಗಡೆ ಪಾರ್ಕಿಂಗಲ್ಲಿ ಅಮೇಝಿಂಗ್ ಕಾರ್ಸ್ ಇದೆ ಇಲ್ಲಿ. ಅದು ನಿಮಗೆ ಮೇನ್ ತೋರಿಸ್ಬೇಕು, ಅದು ಉದ್ದೇಶ ನಮ್ಮದು ತೋರಿಸೋದು. ಓಕೆ, ಇಲ್ಲಿ ಈ ಪಾರ್ಕಿಂಗ್ನೆಲ್ಲ ಇಲ್ಲಿ ಶಾಪಿಂಗ್ ಥರ ಇರುತ್ತಲ್ಲ ಇಲ್ಲಿ. ಓಕೆ, ಅಲ್ಲ ನಿಮ್ಮದೊಂದು ಇಂಟ್ರೋ ಕೊಟ್ಬಿಡೋಣಲ್ಲ ರೀ ಇಲ್ಲಿ. ಸರೀಶ್, ನಿಮ್ಮದು ಇಂಟ್ರೋ ಅಂತ ಕೊಟ್ಬಿಡಿ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಒಂದ್ಸಗೆ ನೋಡಿ ನಮ್ಮ ಫ್ರೆಂಡ್ ಅಂತ ಹೇಳಿದಲ್ಲ, ಸಿಕ್ಕಿದ್ದಾರೆ. ಹೇಳಿ ನಿಮ್ಮದು. ನಮಸ್ಕಾರ, ಶಿರೀಶ್ ಅಂತ. ಯಾವ ಊರು? ಮೈಸೂರು. ಇಲ್ಲಿಗೆ ಬಂದು ಇಲ್ಲೊಂದು ಪುಟ್ಟ ನೆಲೆ ಮಾಡ್ಕೊಂಡು ಬರ್ತಿದ್ದೀವಿ. ಚೆನ್ನಾಗಿ ಜೀವನ ನಡೆಸ್ತಿದ್ದೀವಿ. ಚೆನ್ನಾಗಿ ಜಪನೀಸ್ ಮಾತಾಡ್ತಾರೆ, ಬರೀತಾರೆ, ಓದ್ತಾರೆ. ಅದು ಇವ್ರದ್ದು ಸ್ಪೆಷಾಲಿಟಿ. ಸೊ ಇಲ್ಲಿ ಏನು ನೋಡ್ತಿದ್ದೀರಲ್ಲ, ಇದು ಆ್ಯಕ್ಚುಲಿ ಪಾರ್ಕಿಂಗ್ ಏರಿಯಾ ಏನು ಅಂದರೆ ಹೈವೇಸಲ್ಲಿ ಯೂಶ್ವಲಿ ಸುಸ್ತಾಗತ್ತೆ, ಇಲ್ಲ ನಿದ್ದೆ ಬರ್ತಾ ಇರುತ್ತೆ, ಎಲ್ಲರೂ ಒಂದು ಕಡೆ ನಿಲ್ಲಿಸ್ಬೇಕು, ಏನಾರು ಒಂಚೂರು ಊಟ ತಿಂಡಿ ಏನಾರು ಮಾಡಬೇಕು ಅಂದರೆ ದಿಸ್ ಈಸ್ ಹೌ ಇಟ್ ಈಸ್. ಇದು 24 hours ಇರುತ್ತೆ ಇಲ್ಲಿ. ಇದು ಧಾಬಾ, ಇದು ಡಾಬಾ ಥರ. ಎಸ್, ಓಕೆ. ಇಲ್ಲಿ ಡಾಬಾಗಳಿದು 24 hours ಇರುತ್ತೆ. ಓಕೆ, ಏನೇನು ಬೇಸಿಕ್ ಕಮ್ಯುನಿಟೀಸ್ ಬೇಕು ಎಲ್ಲದೂ ಇರುತ್ತೆ. ಆ್ಯಂಡ್ ನಾವೇನು ಟೋಲ್ ಕೊಡ್ತೀವಲ್ಲ, ದುಡ್ಡು ಕೊಡೋ ಟೋಲ್ ದುಡ್ಡಲ್ಲೇ ಇದನ್ನೆಲ್ಲ ಕಟ್ಟಿರ್ತಾರೆ.
ಬೇಸಿಕಲಿ ಇಟ್ಸ್ ಫ್ರೀ ಟು ಯೂಸ್. ಚೆನ್ನಾಗಿದೆ ನೋಡಿ, ಇದೊಂದು ಐಡಿಯಾ ತುಂಬ ಚೆನ್ನಾಗಿದೆ ಇದು. ಅಂದರೆ ಚೆನ್ನಾಗಿದೆ ಅಂದರೆ ಇದು ಆಲ್ರೆಡಿ ಇದೆ ನಮ್ಮ ಇಂಡಿಯಾದಲ್ಲಿ ದಾಬಾದಲ್ಲಿ, ಬಟ್ ಇವರು ತುಂಬ ಹೈಟೆಕ್ ಆಗಿ ಮಾಡಿದ್ದಾರೆ. ಓ ಇನ್ನೂ ಚೆನ್ನಾಗಿದೆ ಇದು ವ್ಯೂ, ಇದು ಸಖತ್ತಾಗಿದೆ ನೋಡಿ ಇದು. ಸೊ ಎಸ್, ಈ ಕಡೆ ಹೋದರೆ ನಾವು ಚೀಬಾಗ್ ಹೋಗ್ತೀವಿ. ಇಲ್ಲಿ ನೀವೇನು ಲೂಪ್ ನೋಡ್ತಾ ಇದ್ದೀರಲ್ಲ, ಈ ಕೆಳಗಡೆಯಿಂದ ಏನು ರೋಡ್ ಬರ್ತಾ ಇದೆ ಅದು ಟನಲ್ ಒಳಗಡೆಯಿಂದ ಬರ್ತಿದೆ, ದಟ್ ಈಸ್ ಎಕ್ಸಿಟ್. ಅಲ್ಲಿಂದ ಮೇಲಕ್ಕೆ ಹೋದರೆ ಮೇಲಕ್ಕೆ ಹೋಗ್ಬಿಡ್ತೀವಿ ಫುಲ್. ಆ ಮಿಡ್ ಪಾಯಿಂಟ್ ಮೇಲ್ಗಡೆ ಏನಿದೆ ಅಲ್ಲಿ ಡ್ರೈವರ್ ಸೀಟಲ್ಲಿ ಕೂತಿರೋರಿಗೆ ಆ ಕಡೆಗೆ ಏನೂ ಕಾಣಲ್ಲ. ಲಿಟ್ರಲಿ ನಾವು ಸಮುದ್ರಕ್ಕೆ ಹಾರ್ತಿದ್ದೀವೇನೋ ಅಂತ ಅನ್ಸುತ್ತೆ ಡ್ರೈವ್ ಚೆನ್ನಾಗಿದೆ. ಇಲ್ಲೊಂದೇನೋ ಗಂಟೆ ಥರ ಇದೆ ಇಲ್ಲಿ. ಹೌದು, ಅದನ್ನ ಲವರ್ಸ್ ಬೆಲ್ ಅಂತ ಹೇಳ್ತಾರೆ ಯೂಶಲಿ. ಡ್ರೋನ್ ಆರಿಸೋಂಗಿಲ್ಲ. ಅಲ್ಲಿ ತುಂಬ ಚೆನ್ನಾಗಿದೆ ಅದು. ನಾವು ನೆಕ್ಸ್ಟ್ ಕೆಳಗಡೆ ಲೆವೆಲ್ಗೆ ಹೋಗೋಣ. ಅಲ್ಲಿ ನೀವು ಆನ್ಸೆನ್ ಅಂತ ಕೇಳಿದ್ದೀರಾ? ಆನ್ಸೆನ್, ಹಾಟ್ ಸ್ಪ್ರಿಂಗ್ಸ್. ಹಾಟ್ ಸ್ಪ್ರಿಂಗ್. ನಾವು ಹಾಟ್ ಸ್ಪ್ರಿಂಗ್ ಅಲ್ಲಿ ಇದನ್ನ ಏನು ಸ್ಪಾ ಹೋಗ್ಬೋದು ಎಲ್ಲ ಹೇಳ್ತಾರಲ್ಲ. ಇಲ್ಲಿ ಕೆಳಗಡೆ ಇಲ್ಲಿ ಬರೀ ಕಾಲಿಗೆ ಮಾತ್ರ ಆನ್ಸೆನ್. ಅದು ನ್ಯಾಚುರಲ್ ಇದೆನಾ ಅಥವಾ ಮ್ಯಾನ್ ಮೇಡ್ ಅದು ಹಾಟ್ ಸ್ಪ್ರಿಂಗು? ಇಲ್ಲಿರೋದು ಮ್ಯಾನ್ ಮೇಡು, ಯೂಶಲಿ ನ್ಯಾಚುರಲ್ಲು ಎಲ್ಲ ಕಡೆ ಇರುತ್ತೆ. ಓಕೆ. ಮೌಂಟ್ ಫೂಜಿಯಲ್ಲಿ ಅಂತೂ ಸಿಕ್ಕಾಪಟ್ಟೆ ಇರಬೇಕಲ್ಲ ಅದು. ಹೌದು ಹೌದು. ನಾವು ಮೌಂಟ್ ಫೂಜಿಗೆ ಸುಮ್ಮನೆ ಅನ್ಪ್ಲಾನ್ಡ್ ಹೋಗ್ಬಿಟ್ವಿ, ಹಾಗಾಗಿ ನಾವು ಕೆಲವೊಂದು ಅದು ಸಲ್ಫರ್ ಲೇಕು ಅದೆಲ್ಲ ನೋಡೋಕ್ಕೆ ಆಗಲಿಲ್ಲ ಕೆಲವೊಂದು. ಆಮೇಲೆ ಆ್ಯಕ್ಟಿವ್ ವೋಲ್ಕೆನೋ ಅದು ನೋಡೋಕ್ಕಾಗಿಲ್ಲ ನಮಗೆ. ಇಲ್ಲಿ ಒಂಥರ ಕಾರ್ ಕ್ರೇಜ್ ಇದೆ ಈ ಪಾರ್ಕಿಂಗ್ ಲಾಟಲ್ಲಿ ನೋಡಿ. ಎಲ್ಲ ಸೌಂಡ್ ಕೇಳಿಸುತ್ತಲ್ಲ ಗೊತ್ತಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಒಂಥರ ಮಜಲ್ ಕಾರ್ಸ್ ಬರ್ತಾ ಇದೆ. ಅಲ್ಲ ನೀವು ಹೇಳ್ತೀರಾ? ಮೈಕ್ ಕೊಡಿ, ಅದರ ಹತ್ರ ತಗೊಂಡು. ಅಲ್ಲ ನೀವೇ ಹೇಳಬೇಕಲ್ಲ. ಬನ್ನಿ ಬನ್ನಿ, ಚೆನ್ನಾಗಿದೆ. ಅಲ್ಲ ನೀವು ಹೇಳಿ. ಅಲ್ಲ ಸೌಂಡ್ ಹತ್ರ ಕೇಳಿಸೋಣ. ಎಲ್ಲ ಹೈ ಎಂಡ್ ಕಾರ್ಸ್ ಇಲ್ಲಿ ಬರೋದು. ಹೈ ಎಂಡ್ ಅನ್ನೋದಕ್ಕಿಂತ ಇದು ಇಲ್ಲಿ ಒತಾಕು ಅಂತ ಕರೀತಾರೆ ಜಪಾನ್ನಲ್ಲಿ. ಯಾರಿಗೆ ಕಾರ್ ಕ್ರೇಜ್ ಇರುತ್ತೆ ಅವ್ರುಗಳು ಬರೋ ಜಾಗ ಜಾಸ್ತಿ, ಅದು ಈ ಟೈಮಲ್ಲಿ. ಪ್ರತಿ ವೀಕೆಂಡ್ ಮಾತ್ರ ಬರ್ತಾರೆ ಇಲ್ಲಿ. ಹಾಂ, ಅದು ಎವ್ರಿಡೇ ಇರುತ್ತೆ ಇದು? ಎವ್ರಿಡೇ ಅಲ್ಲ, ಯೂಶಲಿ ವೀಕೆಂಡ್ಸು. ಇದು ಯಾವುದು ನೀವು ನೋಡ್ತಾ ಇದ್ದೀರಲ್ಲ ಇವೆಲ್ಲ ಕಸ್ಟಮೈಸ್ಡ್ ಕಾರ್ಸು. ಟೋಕಿಯೋ ಇದು ಪೌಲ್ ವಾಕರ್ದು ಇದಿದೆ ನೋಡಿ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ 2ದು ಇದು ಒಂದು ಏನಿತ್ತು ಆ ಸ್ಟೈಲ್ದಿದೆ. ಪಾರ್ಕಿಂಗ್ ನೋಡ್ತಿಲ್ಲ ಬರ್ತಾ ಇದ್ದು ಸರ್ ನೋಡಿ. ಬನ್ನಿ ಹೋಗೋಣ, ಬನ್ನಿ ಮುಂದೆ ನೋಡಿ. ಅಲ್ಲಿ ಮುಂದೆ ಚೆನ್ನಾಗಿದೆ, ಬನ್ನಿ ಗ್ರೀನ್ ಕಲರ್ದು. ಇದು ಬಂಪರ್ ಏನಾಯ್ತು ಆಯ್ತಾ? ಒಂದು ಅಲ್ಲ ಬಂಪರ್ ಕಿತ್ಕೊಂಡು ಹೋಯ್ತಾ ಅಥವಾ ಏನು? ಓಕೆ. ಇದೆಲ್ಲ ಹಳೆ ಕಾರ್ಸ್ ಇದು? ಇಲ್ಲ, ಇದು R33. ಐ ಥಿಂಕ್ ದಿಸ್ ಇಸ್ R32. This is R32 and that is R33. Both are rent cars. ಅಂದರೆ ಇದು ರೆಂಟಿಗೆ ತೊಗೊಂಬಂದಿದ್ದಾರಾ? ಇದು ರೆಂಟಿಗೆ ತೊಗೊಂಬಂದ್ರೆ. ಓ, ಅದು ರೆಂಟಿಗೂ ತೊಗೊಂಬಂದು ಈ ಥರ ಶೌಕಿ ಇದೆ ಇಲ್ಲಿಗೆ? ಅಲ್ಲ, ಇದೆ, ಅದಕ್ಕೋಸ್ಕರ ಅಂತಲೇ ಬೇರೆ ಇದೆ. ರೆಂಟ್ ಕಾರ್ಸ್ ಅದಕ್ಕೋಸ್ಕರ ಅಂತಲೇ ಬೇರೆ ಇದೆ. ಬನ್ನಿ ಆ ಕಡೆ. ಅದನ್ನು ತೊಗೊಂಡ್ರೆ ನೀವು ಮಾಡ್ಬೋದು. ಓಕೆ, ಡ್ರೈವ್ ಮಾಡ್ಬೋದು ಆ್ಯಕ್ಚುಲಿ ಈ ಕಾರ್ಸ್ನ. ಓಕೆ. ಅಂದಾಜ್ಮೇಲೆ ಎಷ್ಟು ಇರ್ತಿದ್ದೆಲ್ಲ ರೆಂಟಿಗೆ ಕಾರ್ಸದು? ಸರ್ 3 ಅವರ್ಸ್ಗೆ 30,000 35,000 ಇರುತ್ತೆ ಸರ್. ಫುಲ್ಲೆಲ್ಲ ಫೋಟೋ ಎಲ್ಲ ಓಡಿಸ್ಕೊಂಡೆಲ್ಲ ಶೌಕಿ ಅಂತ. ಯಾರೋ ಬಂದರು. ಆಮೇಲೆ ತುಂಬ ಜನ ಫಾರಿನರ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ. ಅಲ್ಲ ಈ ಥರ ಎಷ್ಟು ಫ್ಲೋರ್ಸ್ ಇದೆ ಇಲ್ಲಿ? ಇದು ಪಾರ್ಕಿಂಗ್ ಇರೋದು ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರು. 4th ಮತ್ತು 5th ಫ್ಲೋರು ಅದು ಫೆಸಿಲಿಟೀಸ್ ಇರೋದು. ಅದನ್ನು ಕಾಫಿ ಎಲ್ಲ ಕುಡ್ಕೊಂಡ್ಬಂದ್ವಲ್ಲ. ಓಕೆ. ಸೊ ಇದು ಡೈಲಿ ಈ ಥರ ಇರುತ್ತಾ ಅಥವಾ? ಇಲ್ಲ, ವೀಕೆಂಡ್ಸ್, ಎಸ್ಪೆಷಲಿ ಫ್ರೈಡೇ ನೈಟ್ಸ್, ನಾಟ್ ಇವನ್ ಸ್ಯಾಟರ್ಡೇ. ಓಕೆ, ಫ್ರೈಡೇ ನೈಟ್ಸ್ ಮಾತ್ರ. ಸೊ ಇದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಲೋಕಲ್ ಗೌರ್ಮೆಂಟ್ದೆಲ್ಲ? ಆ್ಯಕ್ಚುಲಿ ಇದೆ. ಈ ಸೌಂಡ್ಸ್ ಎಲ್ಲ ಏನು ಬರ್ತಾ ಇದೆಯಲ್ಲ ಅದೆಲ್ಲದಕ್ಕೂ ರಿಸ್ಟ್ರಿಕ್ಷನ್ಸ್ ಇದೆ ಗೌರ್ಮೆಂಟ್ದು. ಎಲ್ಲಿ ನಾವು ವೆಹಿಕಲ್ ತೊಗೊಂಡ್ರೆ ಫಸ್ಟ್ ಹೊಸ ವೆಹಿಕಲ್ ತೊಗೊಂಡಾಗ 3 years ನಮಗೆ ಇದಿರುತ್ತೆ, ರೋಡ್ ವರ್ದಿನೆಸ್ ಇರುತ್ತೆ. ಆಫ್ಟರ್ ದಟ್ ಎವ್ರಿ 2 years ನಾವು ರಿನ್ಯೂ ಮಾಡ್ತಾ ಹೋಗಬೇಕು. ಹೌಎವರ್ ಈ ವೆಹಿಕಲ್ಸ್ ಯಾವುದುವೆ ಆ ರೋಡ್ ವರ್ದಿನೆಸ್ ಸರ್ಟಿಫಿಕೇಟ್ ಸಿಗೋದಿಲ್ಲ, ಯಾಕೆಂದರೆ ಸ್ಟಾಕ್ ಇರೋದಿಲ್ಲ. ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ people continue to do it. Lamborghini.
ಆಮೇಲೆ ಇಲ್ಲಿ ಪಾರ್ಕಿಂಗ್ ಫ್ರೀನಾ ಅಥವಾ ಏನಿದು? ಇದು ಫ್ರೀ. Free. ಇದು ಫ್ರೀ. ಈ ಇಡೀ ಫೆಸಿಲಿಟಿ ಫ್ರೀ ಫಾರ್ ಎವ್ರಿ ಒನ್. ಓಕೆ. ಹಾಂ, ಇದು ನೋಡಿ. ಇದು ಹಳೆಯದು. ಇದು ಫೇರ್ ಲೇಡಿ ಸೆಟ್ ಹಳೇದು. ಇದು ಆಪರೇಷನ್ ಡೈಮಂಡ್. ಹಾಂ, ಇಲ್ಲ ಇದು Z51 ಅಂತನೋ 52 ಸೀರೀಸ್ ಅಂತಲೂ ಹೇಳ್ತಾರೆ. ಇದು ವೆರಿ ಓಲ್ಡ್ ವೆಹಿಕಲ್. ಅಲ್ಲಿ ಯಾವ ಬ್ರ್ಯಾಂಡ್ ಇದು? ನಿಸಾನ್. ಓ, ನಿಸಾನ್ ಅವರು. ನಿಸಾನ್ ಫೇರ್ ಲೇಡಿ ಸೆಟ್. ಓಕೆ. ಅಲ್ಲಿ ಲೋಗೋ ಬೇರೆನೇ ಇದೆಯಲ್ಲ ಅದಕ್ಕೆ? ಹೌದು, ನಿಸಾನ್ ಫೇರ್ ಲೇಡಿ ಸೆಟ್ ಬೇರೆ ಇದೆ. ಇದು ಬಂದು GTR, ನಿಸಾನ್ GTR. ಓ, ಲ್ಯಾಂಬೋರ್ಗಿನಿ ನಿಸಾನ್ ಅವ್ರದ್ದಲ್ಲ ಅದು? ಅಲ್ಲ, ಲ್ಯಾಂಬೋರ್ಗಿನಿ ಇಸ್ ಡಿಫ್ರೆಂಟ್, ಇಟಾಲಿಯನ್ ಬ್ರ್ಯಾಂಡ್. ಅಲ್ಲ, ಇನ್ನೊಂದು ನಿಸಾನ್ ಅವ್ರದ್ದು ಒಂದು ಇದೆಯಲ್ಲ, ಅದು ಥರ ಹೈ ಎಂಡ್ ಸ್ಪೋರ್ಟ್ಸ್ ಕಾರ್ ಥರ ಇದೆ. GTR. ನನಗೆ ಅಷ್ಟು ಇಲ್ಲ ನನಗೆ. ಆ್ಯಂಡ್ ದಿಸ್ ಇಸ್ ಸ್ಕೈಲೈನ್. ಐ ಥಿಂಕ್ ದಿಸ್ ಇಸ್ R31. ಇದು ನಿಸಾನೇ. ನಿಸಾನ್ ಎವ್ರಿಥಿಂಗ್ ಇಸ್ ನಿಸಾನ್. ನೋಡಿ, ಇಲ್ಲೂ ಇದೆ ನಿಸಾನ್, ಇದು ಲೋಗೋ. R31 ಇದು. ಅಲ್ಲ, ಅಂತ ಹೇಳ್ಬಿಡ್ತಾರಲ್ಲ ನೀವು, ನೋಡ್ಬಿಟ್ಟು R31 ಇದು ನಂಗೆ. ಅದು R31 ಗ್ಯಾರಂಟಿಡ್. ಅದು R31. ಇದು ಬರ್ತಾ ಇಲ್ವಲ್ಲಪ್ಪ. ಇದು ಮುಸ್ಟ್ಯಾಂಗ್ GT. ಫೋರ್ಡ್ ಲ್ಯಾನ್ಸರ್ ಎವಲ್ಯೂಷನ್ X. ಅಗೇನ್ ಲ್ಯಾನ್ಸರ್ ಎವಲ್ಯೂಷನ್ X. ಅಲ್ಲ, ಇದು STI. ದಿಸ್ ಇಸ್ R32. ಸ್ಪೆಷಲ್ ಥರ ಮಾಡಿಸಿರ್ತಾರೆ R32. ಹೌದು, R32. ಅಲ್ಲ, ಸೈಲೆನ್ಸರ್ ಪಂಪ್ನ ಸ್ಪೆಷಲ್. ಹೌದು, ಎಲ್ಲ ಸ್ಪೆಷಲ್ ಮಾಡಿಸಿರ್ತಾರೆ. ಇಲ್ಲಿ ತೋರಿಸಿ. ಎವಲ್ಯೂಷನ್ 10. ಇದು ನೋಡಿ, ಇದು ಹೆಂಗಿದೆ, ಸೂಪರ್ ಆಗಿದೆ ಇದು. ಇದು ವೈಪರ್, ಡಾಡ್ಜ್ ವೈಪರ್. ಈ ಥರ ಎಲ್ಲ ಮಾಡ್ಸೋಕ್ಕೆ ಎಷ್ಟಾಗುತ್ತೆ ಚಾರ್ಜ್? ಸೈಲೆನ್ಸರ್ ಪಂಪ್ ಆ ಥರ ಎಲ್ಲ ಮಾಡ್ಸೋಕ್ಕೆ ಸರ್ ಎಲ್ಲ ಮಿಲಿಯನ್ಸ್ ಗಟ್ಟಲೆ. JPY ಮಿಲಿಯನ್ಸ್ ಗಟ್ಟಲೆ. ನಾವೇ GTR ಇದೆ ಇಲ್ಲಿ. ಮನೇಲಿ ಕುತ್ಕೊಂಡು ಮಾಡೋಕ್ಕಾಗಲ್ಲ. ಮನೇಲಿ ಕುತ್ಕೊಂಡು ಮಾಡಿ ನಾವೇ ಕಟ್ ಮಾಡಿ ಮಾಡೋಕ್ಕಾಗಲ್ಲ. ಓಕೆ. ನೋಡಿ, ಅಲ್ಲಿ ಪೊಲೀಸ್ ಬಂದು ನಿಂತಿದ್ದಾರೆ. ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಲ್ಲಿ ಪೊಲೀಸ್ ಬಂದು ನಿಂತಿದ್ದಾರೆ ನೋಡಿ. ಓಕೆ. ಅದಕ್ಕೆ ಅಲ್ಲಿ ಕೆಳಗಡೆ ಇದ್ದವರೆಲ್ಲ ಇವಾಗ ಮೇಲ್ಗಡೆ ಬಂದು ಸೈಲೆಂಟ್ ಆಗಿ ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಎಲ್ಲ ಥರ ಇದು ಮಾಡೋರು. ಅಲ್ಲಿ ನಿಂತಿದೆಯಲ್ಲ, ಅದು ಕ್ಯಾಂಪರ್ ವ್ಯಾನ್ಸು. ಅದು ಇನ್ನೊಂದು ಕರೆಂಟ್ಲಿ ರನ್ನಿಂಗ್ ಕಾರವಾನ್ ಅಂತ ಹೇಳ್ತಾರಲ್ಲ. ಕ್ಯಾರವಾನ್ ಅಂತ ಹೇಳ್ತಾರಲ್ಲ, ಇದು ಕ್ಯಾಂಪರ್ ವ್ಯಾನ್ ಅಂತಾರೆ. ಓಕೆ. ಇಟ್ ಈಸ್ ನಾಟ್ ಆಸ್ ಬಿಗ್ ಆಸ್ ಕ್ಯಾರವನ್ಸ್. ಓಕೆ. ಇಟ್ ಈಸ್ ಸ್ಮಾಲ್ ವರ್ಷನ್ಸ್ ಆಫ್ ಕ್ಯಾರವನ್ಸ್. ಇದನ್ನ ಆಕ್ಚುಲಿ ಬಂಕ್ ವ್ಯಾನ್ ಅಂತ ಕರೀತಾರೆ. ಸೊ ಬೇಸಿಕಲಿ ಇದು ಇವಾಗ ಸದ್ಯಕ್ಕಿರೋ ಒನ್ ಆಫ್ ದ ಮೋಸ್ಟ್ ಟ್ರೆಂಡಿಂಗ್ ಹಾಬೀಸ್ ಆಫ್ ಜಾಪನೀಸ್. ಓಕೆ. ತಗೊಳ್ಳೋದು, ಹೋಗೋದು ಎಲ್ಲ ಒಂದು ಕಡೆ ಇದೇ ಥರ ಪಾರ್ಕಿಂಗ್ ಏರಿಯಾನಲ್ಲಿ ರಾತ್ರಿ ಇಡೀ ಕಳೆಯೋದು, ಬೆಳಗ್ಗೆ ಎದ್ದು ಮನೆಗೆ ಹೋಗೋದು. ಚೆನ್ನಾಗಿದೆ. ಅದು ಸ್ವಲ್ಪ ಬೂಮಿಂಗಲ್ಲಿದೆ ಇವಾಗ, ಕ್ರೇಜ್. ನೋಡಿ, ಹಂಗೆ ಕಾರ್ಗಳು ಬರ್ತಾನೆ ಇದೆ. ಅಲ್ಲಿಂದ ಕೆಳಗಡೆಯಿಂದ ಕಳಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇಂಡಿಯನ್ ರುಪೀಸಲ್ಲಿ 20 ಲಕ್ಷ ಸಿಗುತ್ತೆ ಸರ್. ರೋಡ್ ಸ್ಟಾರ್ ಅಂತ ಬರೀ 1800 cc. 6 ಸ್ಪೀಡ್ ಮ್ಯಾನ್ಯಲ್ ಸಿಗುತ್ತೆ ನೋಡಿ. ಆಟೋಮೆಟಿಕ್ಕು ಸಿಗುತ್ತೆ, ಮ್ಯಾನ್ಯಲ್ ಸಿಗುತ್ತೆ. ಓಕೆ. ಓಡಿಸಿದ್ರೆ ಅಡ್ಡ ಹಾಕ್ಬಾರ್ದು ಅವ್ರಿಗೆಲ್ಲ. ಆ್ಯಂಡ್ ಇದೆಯಲ್ಲ, ಇದು ನಾವು ಇಂಡಿಯನ್ ಕರೆನ್ಸಿನಲ್ಲಿ 1 ಕೋಟಿ ಕೊಟ್ಟರು ಗಾಡಿ ಸಿಗಲ್ಲ. ಇದು ಯಾಕೆ? ಏನು ಸ್ಪೆಷಾಲಿಟಿ ಇದರಲ್ಲಿ? ಸಿಗಲ್ಲ. ಯಾಕೆ ಅಂದರೆ US ನಲ್ಲಿ ಒಂದು ರೂಲ್ ಇದೆ. ಎನಿ ವೆಹಿಕಲ್ ವಿಚ್ ನೀಡ್ಸ್ ಟು ಬಿ ಇಂಪೋರ್ಟೆಡ್ ಟು ದ US ಶುಡ್ ಬಿ ಕ್ರಾಸಿಂಗ್ 25 years ಅಂತ. ಇಂಜಿನ್ ತೋರಿಸಬೇಕಿದ್ರೆ Neo 6 25 years ಆಗಿರಬೇಕು ಅಂತ ಇದೆ. ಯಾಕೆಂದರೆ ಹೊರಗಡೆಯಿಂದ ಇಂಪೋರ್ಟ್ ಮಾಡಲಿಕ್ಕೆ ಈ ಕಾರ್ಸ್ ಎಲ್ಲ 91, 92 ಮಾಡಲು. ನಾವು ಇಟ್ ಈಸ್ ಎಕ್ಸಾಕ್ಟ್ಲಿ 25 years ಆಗಿದೆ. ಹಾಗಾಗಿ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ನಾವು 20 million 30 million JPY ಕೊಡ್ತೀವಿ ಅಂದರೂ ಆ ವೆಹಿಕಲ್ ಸಿಗಲ್ಲ. ಯಾಕೆ ಅಂದರೆ ಎಲ್ಲ US ಗೆ ಎಕ್ಸ್ಪೋರ್ಟ್ ಆಗ್ತಾರೆ. ಆ್ಯಂಡ್ ಈ ವೆಹಿಕಲ್ ತುಂಬ ಲೇಟೆಸ್ಟಾಗಿ ಇದನ್ನು ಸ್ಟಾಪ್ ಮಾಡಿದ್ರು ಲಾಸ್ಟ್ ಇಯರ್ ಡಿಸೆಂಬರ್ನಲ್ಲಿ. ಬಿಕಾಸ್ ಸ್ಟಾರ್ಟಿಂಗ್ 2026 April 1 there was a law change in Japan which says that without ADAS, without the advanced driver assist systems in the cars, no new car can be registered ಅಂತ. ನಿಸಾನ್ಗೆ ಈ ಪರ್ಟಿಕ್ಯುಲರ್ ವೆಹಿಕಲ್ಗೆ ಅಗೇನ್ ಅವರು ADAS ಕಂಪೇಟಬಲ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ದೇ ಡಿಡ್ ನಾಟ್ ಫೈಂಡ್ ದಟ್ ಇಟ್ ಈಸ್ ವೆರಿ ವರ್ತ್ ವೈಲ್, ಬಿಕಾಸ್ ಆಲ್ರೆಡಿ ದ ಕಾರ್ ವಾಸ್ ಕಾಸ್ಟಿಂಗ್ ಅರೌಂಡ್ 22 million in the new ex-showroom piece. So that return on investment will never be happening.
ಅದಕ್ಕೆ ಏನು ಮಾಡಿದ್ರು, ಮಾಡೆಲ್ ಸ್ಟಾಪ್ ಮಾಡಿದ್ರು. ಬಟ್ ಇವಾಗಿರೋ ನಿಸಾನ್ CEO ಏನು ಹೇಳಿದ್ದಾರೆ ಅಂತಂದರೆ, ಇನ್ ಪ್ಲೇಸ್ ಆಫ್ ದಿಸ್ ದೇ ಆರ್ ಗೋಯಿಂಗ್ ಟು ಲಾಂಚ್ ಫೇರ್ ಲೇಡಿ ಝೆಡ್ ಇನ್ ದ ನ್ಯೂ ಅವತಾರ್ ವಿಚ್ ಇಸ್ ಈಕ್ವಲೆಂಟ್ ಟು ದಿಸ್ ಅಂತ ಹೇಳಿದ್ದಾರೆ ಇನ್ ದ ನಿಸ್ಮೋ ಪ್ಯಾಕೇಜ್. ಬಟ್ ಐ ಆಮ್ ನಾಟ್ ಶೋರ್ ವೆನ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ದಿಸ್ ಈಸ್ ಆ್ಯಕ್ಚುಲಿ ಹ್ಯಾಂಡ್ ಬಿಲ್ಟ್. ಓಕೆ. ಇಂಜಿನ್ ಈಸ್ ಹ್ಯಾಂಡ್ ಬಿಲ್ಟ್. ದಟ್ ಈಸ್ ದ ಬಿಗ್ಗೆಸ್ಟ್ ಪಾಸಿಟಿವ್ಸ್ ಆಫ್ ದಿಸ್ ಕಾರ್. ಚೆನ್ನಾಗಿದೆ. ಯೂಶಲಿ ಇದರಲ್ಲಿಲ್ಲ, ಈ ರೇಡಿಯೇಟರ್ ಗ್ರಿಲ್ ಮೇಲ್ಗಡೆ ಅಲ್ಲಿ ಯಾರು ಮಾಡಿರೋದು ಆ ಕಾರ್ನ ಹ್ಯಾಂಡ್ ಬಿಲ್ಟ್ ಮಾಡಿರೋದು ಅನ್ನೋದನ್ನ ಎಂಬ್ಲಮ್ ಹಾಕಿರ್ತಾರೆ. ಇದು ಆಲ್ಟ್ರೇಷನ್ಸ್ ಮಾಡಿರೋದ್ರಿಂದ, ಪರ್ಫಾರ್ಮೆನ್ಸ್ ಟ್ಯೂನ್ ಮಾಡಿರೋದ್ರಿಂದ ಆ ಲೇಬಲ್ನ ತೆಗೆದಿದ್ದಾರೆ. ಓಕೆ. ಆಲ್ಟ್ರೇಷನ್ಸ್ ಅಂದ್ರೆ ಏನು ಅಂತ ತುಂಬ ಚೆನ್ನಾಗಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿದೆಯಲ್ಲ, ಇದು ಪೈಪಿಂಗ್ ಅಂತ ಹೇಳ್ತಾರೆ, ಇದು ಎಲ್ಲ ಆಲ್ಟ್ರೇಷನ್ಸ್. ಏನು ಸೌಂಡ್ ಇದು? ಕ್ಲಾಸ್ ಮಾಡಿ. ಅದೇ ಇನ್ನೊಂದು ಫ್ಲೋರ್ ಇದೆನಾ? ಇನ್ನೊಂದು ಫ್ಲೋರ್ ಇದ್ರೆ ಅದನ್ನು ನೋಡ್ಕೊಂಡು ಬಂದ್ಬಿಡೋದಲ್ಲ. ಇನ್ನೊಂದು ಫ್ಲೋರ್ ಇದ್ರೆ ಇದು ಒಂದೇ ಫ್ಲೋರ್ ಇಲ್ಲ, ಎಲ್ಲರೂ ಇವಾಗ ಮೇಲ್ ಬರ್ತಾ ಇದ್ದಾರೆ. ಓಕೆ. ಕೆಳಗಡೆ ಹೋಗೋದು ಬೇಡ ನಾವು. ಬನ್ನಿ ಆ ಕಡೆ ಹೋಗೋಣ ಬನ್ನಿ. ಹಂಗಾರೆ ಆ ಕಡೆ ಹೋಗಿಲ್ಲ ನಾವು. ಎಲ್ಲರೂ ಬರ್ತಾ ಇದ್ದಾರೆ. ಅಲ್ಲ ನೋಡ್ಕೊಂಬರೋಣ. ಅದೇ ನೋಡ್ಕೊಂಬರೋದು ಆ ಕಡೆ ರೌಂಡಾಗೆ. ಇದು ಮಾತ್ರ ನಂಗೆ ತುಂಬ ಲ್ಯಾಂಬೋರ್ಗಿನಿ ಸರ್. ಒಂದು ಗುಡ್ ಥಿಂಗ್ ಏನಂದರೆ, ನಾವು ಜಪಾನಲ್ಲಿರೋದ್ರಿಂದ ಇಫ್ ಯು ಆರ್ ರೆಡಿ ಟು ಪೇ ದ ರೆಂಟಲ್ ಅಮೌಂಟ್, ವಿ ಕ್ಯಾನ್ ಡ್ರೈವ್ ಈಚ್ ಆ್ಯಂಡ್ ಎವ್ರಿ ಕಾರ್ ಇನ್ ದ ವರ್ಲ್ಡ್, ಇನ್ಕ್ಲೂಡಿಂಗ್ ರೋಲ್ಸ್ ರಾಯ್ಸ್, ಇನ್ಕ್ಲೂಡಿಂಗ್ ಇನ್ನೊಂದು ಯಾವ್ದು ರೋಲ್ಸ್ ರಾಯ್ಸ್ ಜೊತೆ ಬರ್ತೇನೆ ಹೇಳಿ. ಜ್ಞಾಪಕ ಬಂದ್ಮೇಲೆ ಹೇಳಿ, ಆರಾಮಾಗಿ ಹೇಳಿ. ನೋಡಿ ಇವ್ರು ತಾಗೆಲ್ಲ ಅದು ಲೈಟ್ ಎಲ್ಲ ಹಾಕಿದ್ದಾರೆ. ಆ ಕಾರ್ದು ಗ್ರೀನ್ ಕಲರ್ ಇದ್ರೆ ಗ್ರೀನ್ ಕಲರ್ ಲೈಟ್ ಹಾಕಿದ್ದಾರೆ. ಹೌದು. ಅಲ್ಲಿ ಬ್ಲೂ ಇದ್ರೆ ಬ್ಲೂ ಇದೆ. ಅದು ಮಾಡಲಿಂಗ್ ಥರ ಫೋಟೋಸ್ ಎಲ್ಲ ಫೋಟೋ ಶೋ ಆಗ್ತಾ ಇದೆ ಇಲ್ಲಲ್ಲ. ಆಮೇಲೆ ಈ ಕಾರ್ ನೋಡಿ, ಅಲ್ಲೊಂದು ಸಿಂಬಲ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ನ್ಯೂ ಲರ್ನರ್ಸ್ ಸಿಂಬಲ್. ಅದು ಹೊಸಬ ಇವನು ಆಲ್ರೆಡಿ 4 ಕೋಟಿ ಕಾರ್ ಮಾಡೋದಕ್ಕೆ ಬಂದಿದ್ದಾನೆ. ನೋಡಿ ಎಲ್ಲ ರೀಲ್ಸ್ ಮಾಡೋರು. ಇದು ನಿಸಾನ್ GTR ಅಗೇನ್. ಇದು ಕೂಡ ನಿಸಾನ್ GTR. ಲೈಟ್ ನೋಡಿ ಆಟೋಮೆಟಿಕ್ ಬಂದಿದೆ. ಏನು ಸೌಂಡ್ ಇರೋದು ಬುಮ್ ಅಂತ. ಅದು ಕಾರಿಂದ ಬರ್ತದೇನೋ ಅವ್ರು ಬಾಯಿಂದ ಮಾಡ್ತಿರೋ ಗೊತ್ತಾಗ್ತಲ್ಲ. ಇಲ್ಲ ಅಲ್ಲ ಅಷ್ಟು ಚೆನ್ನಾಗಿದೆ ಅಂತ. ಒಂದೊಂದು ದೇಶದಲ್ಲಿ ಒಂದು ಜನ ಥರ ಅವ್ರ ಶೋಕಿ ಇರುತ್ತೆ. ಇದು ಒಂದು ಸ್ಪೆಷಾಲಿಟಿ ಇಲ್ಲಿದು. ಹೌದು. ಆ್ಯಂಡ್ ಇದೇ ಜಾಸ್ತಿ. ಟೋಕಿಯೋ ಟ್ರಿಪ್ ಸಿನಿಮಾನಲ್ಲಿ ನೀವೇನೇನು ನೋಡಿದಿರಲ್ಲ, ಅದೆಲ್ಲದು ಸತ್ಯ ಆ್ಯಕ್ಚುಲಿ ನಡೆಯುತ್ತೆ. ಯಾವ ಜಾಗದಲ್ಲಿ ನಡೆಯುತ್ತೆ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿರ್ಬೇಕಷ್ಟೇ. ಓಕೆ. ಇನ್ನೊಂದಿದೆ ಸರ್, ತಾಯಿಗುರೋ ಪಾರ್ಕಿಂಗ್ ಏರಿಯಾ ಅಂತ. ಅಲ್ಲಿಗೆ ಒಂದಿನ ಹೋಗೋಣ ರಾತ್ರಿ. ಓಕೆ, ಶೋರ್. ಅಲ್ಲಿ ಆಲ್ಮೋಸ್ಟ್ ಒಂದು ದಿನಕ್ಕೇನೆ 400 ಕಾರು 450 ಕಾರ್ ಇದೆ. ಎಲ್ಲವುದು ಇದೇ ಥರದ್ದು ಬರುತ್ತೆ. ಅದು ಟೋಕಿಯೋಯಿಂದ ಯೋಕೋಹಾಮಾಗೆ ಹೋಗ್ಬೇಕಾದ್ರೆ ಮಧ್ಯ ಬರುತ್ತೆ ಅದು ಪಾರ್ಕಿಂಗ್. ನೋಡಿ ನಂಬರ್ ಪ್ಲೇಟ್ನ ಮೇಲೆ ಬಿಟ್ಟಿದ್ದಾರೆ. ಅದು ಅಲ್ಲ, ಫೋಟೋ ತೆಗೆದ್ರು ಕಾಣಬಾರ್ದು ಅಂತ. ಅದೆಲ್ಲ ಅಲವ್ ಇದೆ ಅಲ್ಲಿ ಆ ಥರ ಇಲ್ಲ, ಸಿಗಾಕೊಳ್ಳಲ್ಲ. ಅಲ್ಲ ಮತ್ತೆ ಈಗ ಸಿಟಿಯಲ್ಲಿ ಯಾರೋ ಪೊಲೀಸ್ ನೋಡ್ಬಿಟ್ಟು ನಿಲ್ಸಲ್ಲ. ಎಲ್ಲಿ ತನಕ ನೀವು ಅಫೆನ್ಸ್ ಮಾಡೋದಿಲ್ಲ ಅಲ್ಲಿ ತನಕ ಅವ್ರು ನಿಲ್ಸೋದಿಲ್ಲ. ಜಪಾನ್ನಲ್ಲಿ ಈಗ ನಮ್ಮೂರಲ್ಲಿ ಒಂದು ನಿಮಿಷ ಇದು ಕಾರ್ ನೋಡಿ, ಎಲ್ಲಿ ತನಕ ನೀವು ಅಫೆನ್ಸ್ ಮಾಡಲ್ಲ ಜಪಾನ್ನಲ್ಲಿ ಅಲ್ಲಿ ತನಕ ಯಾವ ಪೊಲೀಸು ನಿಲ್ಸೋದಿಲ್ಲ. ಹಾಗಾಗಿ ಅವ್ರು ಅದನ್ನ ಮೇಲೆ ಎತ್ತಿಟ್ಕೊಂಡಿದ್ರು. ನಂಬರ್ ಪ್ಲೇಟ್ ಇದೆಯಲ್ಲ, ಅದರಿಂದ ಅದು ಅಫೆನ್ಸ್ ಆಗಲ್ಲ. ಅದು ನಂಬರ್ ಪ್ಲೇಟ್ ಯಾವ ಆ್ಯಂಗಲಲ್ಲಿ ಹೆಂಗನಲ್ಲಿ ಒಟ್ಟು ನಂಬರ್ ಪ್ಲೇಟ್ ಇರೋದ್ರಿಂದ ಅಫೆನ್ಸ್ ಅಲ್ಲ, ಅವ್ರು ನಿಲ್ಸೋಕ್ಕಾಗಲ್ಲ. ಓಕೆ. ನೀವು ಓವರ್ ಸ್ಪೀಡ್ ಮಾಡೋ ಅಥವಾ ಇನ್ನೊಂದೇನೋ ಮಾಡೋ ತನಕ ಅವ್ರು ನಿಲ್ಸೋಕ್ಕಾಗಲ್ಲ ನಿಮ್ಮನ್ನು. ಅಲ್ಲ ಮತ್ತೆ ಇದು ಹೇಗೆ ಮಾಡ್ತಾರೆ ಇಲ್ಲಿ? ನಿಲ್ಲಿಸ್ಬಿಟ್ಟು ಆಮೇಲೆ ಅದು ಚೆಕ್ ಮಾಡಲ್ಲ ಸರ್. ಅಲ್ಲ ಬ್ರೆತ್ ಟೆಸ್ಟ್ ಎಲ್ಲ ಇರಲ್ವ ಇಲ್ಲಿ? ಇದೆ ಕೆಲವು ಜಾಗಗಳಲ್ಲಿ ಮಾಡ್ತಾರೆ. ಬಟ್ ಅದನ್ನ ಮಾಡಿದ್ರು ನಮ್ಮ ಇಂಡಿಯಾ ಥರ ಒಂದರಲ್ಲೇ 4 ಜನ ಕೂರಿಸಿ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಬೇರೆ ಬೇರೆನೇ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು, ಇಲ್ಲಿ ಆಟೋ ಪಾರ್ಟ್ಸ್ ಅಂಗಡಿಗಳಿದಾವೆ, ಆಟೋ ಬಾಕ್ಸ್ ಅಂತ, ಎಲ್ಲೋ ಹ್ಯಾಟ್ ಅಂತ ಎಲ್ಲ. ಅಲ್ಲಿ ಹೋದರೆ ನಿಮಗೆ ಬ್ರೆತ್ ಅನಲೈಸರ್ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಜಸ್ಟ್ 1200 ಆಗುತ್ತೆ ಅಷ್ಟೇ. ಓಕೆ. ನೋಡಿ ಚೆನ್ನಾಗಿದೆ ನೋಡಿ ಸಿಸ್ಟಮ್. ಇದು ಕಾರ್ ಚೆನ್ನಾಗಿದೆ. ಇದು ಸೆಂಚುರಿ ಅಂತ. ಈ ಜಪಾನ್ ಪ್ರೈಮ್ ಮಿನಿಸ್ಟರ್ಸ್ ಮತ್ತು ಮಿನಿಸ್ಟರ್ಸ್ ಎಲ್ಲ ಇದೇ ವೆಹಿಕಲ್ ಯೂಸ್ ಮಾಡೋದು. ಇನ್ಕ್ಲೂಡಿಂಗ್ ಎಂಪರರ್ ಕೂಡ ಸೆಂಚುರಿನೇ ಯೂಸ್ ಮಾಡೋದು, ಬಟ್ ವಿತ್ ಎಕ್ಸ್ಟೆಂಡೆಡ್ ಆಲ್ಟ್ರೆಡ್ ಆರ್ ರಾದರ್ ದನ್ ಕಸ್ಟಮೈಸ್ಡ್ ವರ್ಷನ್ ಫಾರ್ ಹಿಮ್.
ಈ ವೆಹಿಕಲ್ಲು ನಾವು ಪರ್ಚೇಸ್ ಮಾಡಬೇಕು, ನಾವು ದುಡ್ಡು ಕೊಡ್ತೀವಿ ಅಂದರೂ ಸಿಗೋದಿಲ್ಲ ಫಸ್ಟ್ ಹ್ಯಾಂಡ್ ಪರ್ಚೇಸ್ ಮಾಡಲಿಕ್ಕೆ. ರೀಸನ್ ಏನಂದರೆ ಇಟ್ ಈಸ್ ಓನ್ಲಿ ಆನ್ ಇನ್ವಿಟೇಷನ್. ಐದರ್ ಯು ಶುಡ್ ಬಿ ಅ CEO ಆಫ್ ಅ ಕಂಪನಿ ಆ್ಯಂಡ್ ಕಂಪನಿ ಈಸ್ ಬೈಯಿಂಗ್ ದ ವೆಹಿಕಲ್, ಆರ್ ಎಲ್ಸ್ ಯು ಶುಡ್ ಬಿ ಅ ಪೊಲಿಟಿಷಿಯನ್, ಆರ್ ಎಲ್ಸ್ ಯು ಶುಡ್ ಬಿ ಸಮ್ವನ್ ವೆರಿ ಹೈ ಅಪ್ ಇನ್ ದ ಗೌರ್ಮೆಂಟ್ who can afford for a driver, and it is only driver driven car, chauffeur driven car actually. ಓಕೆ, ಚೆನ್ನಾಗಿದೆ. ಶಿರೀಶ್ ಅವ್ರು ಹೇಳ್ತಾ ಇದ್ರು ಇದು ಕಾರ್ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಅಂತ. ಇದು ಎವ್ರಿಥಿಂಗ್, ನಟ್ಟು ಬೋಲ್ಟು ಎಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಅಂತ ನೋಡಿದ್ದು. ಚೆನ್ನಾಗಿದೆ. And ಒಂದು ಕಾರ್ ಪ್ರೊಡ್ಯೂಸ್ ಮಾಡಲಿಕ್ಕೆ Toyota says that it needs at least 6 to 7 months from scratch to out. 60 months. 6 to 7 months. So 6 to 7 months. Okay. And only people who are experienced at least for 30 years in Toyota are allowed to even get the training for manufacture this car. ಓಕೆ, ಇವರು ಬಂದ್ರಲ್ಲ, ಇದನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಯಾರು ಸೌಂಡ್ ಮಾಡಿದ್ರು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಮಾತ್ರ ಒಂದು ರೌಂಡ್ ಹೊಡೆಯಕ್ಕೆ ಬಿಡ್ತಾರೆ. ಓ, ಯಾಕೆ ಕಾರ್ ಸೌಂಡ್ ಗೊತ್ತಾಗ್ತಾನೆ ಇರಲಿ. ಇವಂದ ಬೆನ್ಸ್. ಇದು ತುಂಬ ಹೊಸ ಕಾರ್ ಥರ ಕಾಣ್ತಾ ಇದೆ ಇದು. ನೋಡಿ ಚೆನ್ನಾಗಿದೆ. ಹೋಗ್ತಾ ಇಲ್ಲ ಅವನು. ಓ, ಅವ್ರು ಹೋಗ್ಬೇಕು, ಕರೆಕ್ಟ್. ಲ್ಯಾಂಬೋರ್ಗಿನಿ ಹೋಗ್ಬೇಕು. ಅಲ್ಲ, ಸೇಮ್ ಕಲರ್ ಅಂತ. ಮಸ್ಟ್ಯಾಂಗ್ GT. ಸೌಂಡ್ ಸಹ ಸೆಂಚುರಿ ಹೋಗ್ತಾ ಇದೆ. ಹೋಯ್ತು, ಸೆಂಚುರಿ ಹೋಯ್ತು. ನೋಡಿ ನಮ್ಮ ಶಿರೀಶ್ ಅವ್ರ ಕಾರ್ ಸೂಪರ್ ಆಗಿದೆ. ಯಾವ್ದು ಸರ್ ನಿಮ್ಮದು ಕಾರ್ದು ಮಾಡಲು? ಎಕ್ಸ್ಟ್ರೈಲ್, ನಿಸಾನ್ ಎಕ್ಸ್ಟ್ರೈಲ್. ಸೊ ಇಲ್ಲಿಂದ ಮತ್ತೆ ಮುಂದೆ ಏನೋ ಒಂದು ಕಾಣುತ್ತಾ ಇಲ್ಲಿ. ಮುಂದೆ ನಾವು ಬ್ರಿಡ್ಜ್ ಮೇಲೆ ಹೋಗ್ತೀವಿ. ಹಾಂ, ಸೊ ಇಲ್ಲಿ ತನಕ ನಾವು ಅಂಡರ್ ಸಿ ಬಂದ್ವಿ, ಇವಾಗ ಅಬೋಧ ಸಿ ಹೋಗೋದು. ಓಕೆ, ಬಟ್ ಇದು ಡೇ ಅಲ್ಲಿ ಏನೂ ಇರಲ್ಲ ಈಗ. ಡೇ ಟೈಮಲ್ಲಿ ಈ ತರ ಇರಲ್ಲ, ಕಾರ್ದು ಇರಲ್ಲ. ಬಟ್ ಮೇಲ್ಗಡೆ ನಿಮಗೆ ಒಳ್ಳೆ ಸೈಟ್ ಸೀಯಿಂಗ್ ಜಾಗದ ತರ ಈ ಟನಲ್ ಮಾಡ್ಬೇಕಾದ್ರೆ ಕೊರದ್ರಲ್ಲ, ಇದು ಬುಲ್ಡೋಸರು ಅದು ಇದೆಲ್ಲ ಅದೆಲ್ಲ ಇದೆ. ಅದೆಲ್ಲ ಎಕ್ಸಿಬಿಷನ್ ತರ ಇದೆ. ಓಕೆ, ಈಗ ಉಲ್ಟಾ ಹೋದ್ರೆ ನಾವು ಮತ್ತೆ ಕನಗಾವ ಸೈಡ್ ಹೋಗ್ತೀವಿ. ನಾವು ಇವಾಗ ಬಂದಾಗ ಕನಗಾವ ಸೈಡ್ ಬಂದ್ವಿ, ಇವಾಗ ಹೋಗ್ಬೇಕಾದ್ರೆ ಕಿಸರಾಜು ಮೇಲೆ ಹೋಗೋಣ ಮನೆಗೆ. ಅಂಡ್ ಇನ್ನೊಂದು ಆ ಸೈನ್ ನೋಡ್ತಿದ್ದೀರಲ್ಲ ರೆಡ್ ಕಲರ್, ಸ್ಟಾಪ್ ಅಂಡ್ ಗೋ. ಅದು ಲೈಕ್ ದಟ್ ಈಸ್ ಅ ರೆಡ್ ಸಿಗ್ನಲ್ ಇದ್ದಂಗೆ. ಓಕೆ, ಸ್ಟಾಪ್ ಮಾಡಿಬಿಟ್ಟೆ ಹೋಗ್ಬೇಕು. ಇದೆಲ್ಲ ಇಂಪಾರ್ಟೆಂಟ್ ನನಗೆ. ಓಕೆ, ಇಷ್ಟೇ ಅಂದ್ರೆ ಫುಲ್ ಡಾರ್ಕ್ ಆಗಿದೆ ಈಗ, ಸರಿಯಾಗಿ ಕಾಣದ. ಆಯ್ತು ಬಿಡಿ, ಹಂಗಾರೆ ಇಲ್ಲೇ ವಿಡಿಯೋನ ಎಂಡ್ ಮಾಡ್ಬಿಡೋಣ. ಓಕೆ ಸ್ನೇಹಿತರೆ, ಇಲ್ಲಿ ಒಂದು ಚಿಕ್ಕ ವಿಡಿಯೋ. ಅಲ್ಲಿ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.